ಪ್ರೀತಿಯ ದೇವಜನರೇ, ಏಮೇನ್ ನಮ್ಮ ಒಂದು ಆತ್ಮಿಕ ಜೀವಿತವು ಏಮೇನ್ ಹೇಗಿರ್ತದೋ ಅದೇ ರೀತಿಯಲ್ಲೇ ನಮ್ಮ ಲೌಕಿಕ ಜೀವನ ಇರುವಂಥದ್ದಾಗಿದೆ. ಆಮೇನ್, ಹಲ್ಲೆಲೂಯಾ. ನಿಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಹೇಗೆ ಸಮೃದ್ಧಿಯಾಗಿ, ಹೇಗೆ ನಾವು ಬಲವುಳ್ಳವರಾಗಿ, ಹೇಗೆ ನಾವು ಪ್ರಾರ್ಥನೆ ತುಂಬಿದವರಾಗಿರ್ತೇವೋ ಅದೇ ರೀತಿಯಲ್ಲೇ ನಮ್ಮ ಲೌಕಿಕ ಜೀವನವು ಕೂಡ ಸಮಾಧಾನಕರವಾಗಿ, ಜಯವುಳ್ಳದ್ದಾಗಿ, ಏಮೇನ್, ಅದು ಮಾತ್ರವಲ್ಲದೆ ಏಮೇನ್ ಆಶೀರ್ವಾದದ ತುಂಬಿದಂಥ ಒಂದು ಜೀವನವಾಗಿರ್ತದೆ. ಆಮೇನ್, ಹಲ್ಲೆಲೂಯಾ. ಏಮೇನ್, ಇದಕ್ಕೆ ಬಹಳ ಮುಖ್ಯವಾದದ್ದು ಏನು? ನಮ್ಮ ಪ್ರಾರ್ಥನೆ. ಏಮೇನ್, ಹಲ್ಲೆಲೂಯಾ. ಏಮೇನ್, ಅನೇಕ ಬಾರಿ ಕ್ರೈಸ್ತರೆಂಬುದಾಗಿ ಕರೆಸಿಕೊಳ್ಳಲ್ಪಡುವಂಥ ನಾವು ಪ್ರಾರ್ಥನೆಯೇ ಇಲ್ಲದ ಹಾಗೆ ಜೀವನವನ್ನು ಕಳೆಯುವಂಥದ್ದಾಗಿರ್ತದೆ. ಆಮೇನ್, ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೇನ್. ನಾವು ದಶಮ ಭಾಗವನ್ನು ದೇವರಿಗೆ ಕೊಡಬೇಕು ಎಂಬುದಾಗಿ 1ನೇ ತಾರೀಕು ಬಂದರೆ ನಮ್ಮ ಮೈಂಡೆಲ್ಲ ಏನು ಹೇಳ್ತದೆ? ದೇವರಿಗೆ ದಶಮ ಭಾಗ ಕೊಡಬೇಕು. ಆಮೇನ್. ದೇವರಿಗೆ ಸಲ್ಲಿಸಬೇಕಾದಂಥದ್ದನ್ನು ನಾವು ದೇವರಿಗೆ ಕೊಡಬೇಕು. 10ರಲ್ಲಿ 1 ಭಾಗವನ್ನು ನಾವು ದೇವರಿಗೆ ಕೊಡಬೇಕು. ಹೌದು ನನ್ನ ಪ್ರೀತಿಯ ದೇವಜನರೇ, ಅದು ಆಮೇನ್. ದೇವರು ನಾವು ಯಾಕೆ ಅದನ್ನು ಕೊಡ್ತೇವೆ ಅಂದರೆ, ನಾವು ದೇವರಿಗೆ ಕೊಡುವಾಗ ದೇವರು ನಮ್ಮ ಕೊರತೆ ಇಲ್ಲದೆ ದೇವರು ಆ ತಿಂಗಳೆಲ್ಲ ನಮ್ಮನ್ನು ನಡೆಸ್ತಾರೆ ಎಂಬುದಾಗಿ. ಆಮೇನ್, ಹಲ್ಲೆಲೂಯಾ. ಅದು ಅಬ್ರಹಾಮನ ಕಾಲದಿಂದಲೇ ಆಮೇನ್ ಏನು ಮಾಡ್ತಿದ್ರು? ತಾವು ಬೆಳೀತಿದ್ದಂಥ ಆ ಬೆಳೆಯಲ್ಲಿ 10ರಲ್ಲಿ 1 ಭಾಗವನ್ನು, ಶ್ರೇಷ್ಠವಾದಂಥ ಭಾಗವನ್ನು ಅವರು ದೇವರಿಗೆ ತಂದು ಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಆಮೇನ್, ಹಲ್ಲೆಲೂಯಾ. ಅದೇ ಕಾರ್ಯವನ್ನು ಈಗಲೂ ಕೂಡ ನಾವು ಸಭೆಯಲ್ಲಿ ಮಾಡ್ತೇವೆ. ಏನಂತ? 10ರಲ್ಲಿ 1 ಭಾಗವನ್ನು ಆಮೇನ್. ನಾವು ನಿಜವಾಗ್ಲೂ ನಮ್ಮ ಕುಟುಂಬ ಬಹಳ ಒಂದು ಕಷ್ಟದ, ಬಹಳ ಒಂದು ಕಣ್ಣೀರಿನ ದಿನಗಳಲ್ಲಿ ಆ ಊಟಕ್ಕೂ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿಯಿಂದ ನಾವು ಬಂದವರು. ಆದರೆ ಯಾವಾಗ ದೇವರು ನಮ್ಮನ್ನು ಆಶೀರ್ವದಿಸಿದರೋ, ಯಾವಾಗ ದೇವರ ಒಂದು ರಕ್ಷಣೆ ನಮ್ಮ ಕುಟುಂಬಕ್ಕೆ ಬಂತೋ, ಆಗ ನನ್ನ ತಾಯಿ ಮಾಡಿದಂಥ ಒಂದು ಕಾರ್ಯ ಏನಂದರೆ, ಏಮೇನ್, ಅದು ಬರುವಂಥ ಸಂಬಳವು ಏಮೇನ್ ಬಂದಿದ್ದ ಕೂಡಲೇ ನನ್ನ ತಂದೆದು ಮೊದಲು ಏಮೇನ್ ಕರ್ತನಿಗೆಂಬುದಾಗಿ ಅದನ್ನು ಬೇರ್ಪಡಿಸೋರು. ಏಮೇನ್, ಹಲ್ಲೆಲೂಯಾ. ಹಲ್ಲೆಲೂಯಾ. ಏಮೇನ್. ನೀವು ಈ ಒಂದು ಭಾಗಗಳಲ್ಲಿ ನಾವು ನೋಡಲ್ಲ, ಆದರೆ ರಾಯಚೂರಿನಲ್ಲಿ ಏಮೇನ್ ಅಲ್ಲಿದ್ದಂಥ ಒಂದು ಸ್ಥಳದಲ್ಲಿ ಸಭೆಯಲ್ಲಿ ಹೇಗೆ ಅಂದರೆ, ತಿಂಗಳ ಮೊದಲನೇ ಒಂದು ಭಾನುವಾರ ಏನು ಮಾಡೋರು? ಅಲ್ಲಿ ಇರೋರೆಲ್ಲ ಹಳ್ಳಿ ಜನ, ವ್ಯವಸಾಯ ಮಾಡೋರು, ಅಲ್ಲಿ ಬಿತ್ತೋರು ಅಲ್ವಾ, ಅವರೆಲ್ಲ ಬಂದು ಅವ್ರು ಏನು ಮಾಡೋರು? ಅವ್ರು ಬಿತ್ತಿದಿ ಬಂದಂಥ ಆ ಒಂದು ಬೆಳೆಯಿಂದ ಆ ಮೊದಲನೇ ಫಸಲನ್ನು ತಕ್ಕೊಂಡು ಬಂದು ದೇವರ ಮುಂದೆ ಆಲಯದಲ್ಲಿ ಇಡೋರು. Amen, hallelujah. As in the days of old, amen, they would bring the grains to the Lord. Amen. ಒಂದು ಚೀಲ ಅಕ್ಕಿ ಮೂಟೆಯನ್ನು ತಂದು ಮುಂದೆ ಒಂದು ಟೇಬಲ್ ಇಟ್ಟು ಅದರ ಮೇಲೆ ಇಟ್ಟು ಅದು ದೇವರಿಗೆ ಎಂಬುದಾಗಿ ಕೊಡಲ್ಪಡುವಂಥದ್ದು. Amen, hallelujah. ಇಲ್ಲಿ ನಾವು ಕಾಣಿಕೆ ಆಗ್ತೇವೆ, ಟೈತ್ ಆಗ್ತೇವೆ, ವೆರಿ ನೈಸ್. ಆದರೆ ನಾನು ಏನು ಹೇಳ್ತಾ ಇದ್ದೇನೆ, ಆ ರೀತಿ ತಂದು ದೇವರ ಮುಂದೆ ಆಲಯದಲ್ಲಿ ಇಡಬೇಕಾದ್ರೆ ಅದು ಏನನ್ನ ತೋರಿಸ್ತದೆ ಅಂದರೆ, ದೇವರೇ ಇದು ಎಲ್ಲವನ್ನ ನಾನು ಏನೆಲ್ಲ ಬೆಳೆದನೋ ಅದು ಎಲ್ಲವನ್ನ ಕೊಟ್ಟ ದೇವರು ನೀನೇ ಅಪ್ಪ, ನಿನ್ನನ್ನು ನಾನು ಘನಪಡಿಸ್ತೇನೆ. ಹಲ್ಲೆಲೂಯಾ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ನಿನ್ನ ಆಲಯಕ್ಕೆ ತಂದು ನಾನು ಅದನ್ನು ಇಟ್ಟು ಇದು ನಿನ್ನಿಂದಲೇ ಹೊರತು ನನ್ನಿಂದ ಅಲ್ಲ ಎಂಬುವಂಥದ್ದನ್ನು ನಾನು ತೋರಿಸ್ತೇನೆ. ಎರಡನೇದಾಗಿ ಏನು? ನೀನೇ ಮೊದಲು. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ನೀನು ಮೊದಲು, ನೀನು ಶ್ರೇಷ್ಠನು, ನೀನು ಮೊದಲು, ಅದಾದಮೇಲೆ ಬೇರೆ ಎಲ್ಲವೂ ಎನ್ನುವಂಥ ಒಂದು ಕಾರ್ಯವು. ನನ್ನ ಪ್ರೀತಿಯ ದೇವಜನರೇ, ಈ ದಿನ ನಾನು ಬಂದು ಟೈತ್ ಬಗ್ಗೆನೂ ನಾ ಕಾಣಿಕೆ ಬಗ್ಗೆ ಮಾತನಾಡ್ತಾ ಇಲ್ಲ. ಆದರೆ ದೇವರ ವಾಕ್ಯದಲ್ಲಿ ಏನಂತ ಮಲಾಕಿ 3ರಲ್ಲಿ ಬರೆಯಲ್ಪಟ್ಟಿದೆ ಅಂದರೆ, ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ. ಆಮೆನ್, ಹಲ್ಲೆಲೂಯಾ. ಏನು? ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನಿಮ್ಮ ದಶಮ ಭಾಗಗಳನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ಹಂಗಂದ್ರೆ ಏನು? ದಶಮ ಭಾಗ ಅಂದ್ರೇನು? 10ನಲ್ಲಿ 1 ಭಾಗ. ಆಮೆನ್, ಹಲ್ಲೆಲೂಯಾ. 100 ರೂಪಾಯಿ ಅಂದರೆ ಎಷ್ಟ್ರಿ ದಶಮ ಭಾಗ? ಅದಕ್ಕೆ 10 ರೂಪಾಯಿ ಅಂದರೆ ಅದ್ರದ್ದು ದಶಮ ಭಾಗ. 10 ರೂಪಾಯಿಗೆ ಎಷ್ಟ್ರಿ ದಶಮ ಭಾಗ? 1 ರೂಪಾಯಿ. ಆಮೆನ್, ಹಲ್ಲೆಲೂಯಾ. ದೇವರು ಕೇಳುತ್ತಾ ಇರುವಂಥದ್ದು ಹೊಸ ಒಡಂಬಡಿಕೆಯ ಒಂದು ದಶಮ ಭಾಗ. ಬೇರೆ ಹಣವೋ ಫಸಲೋ ಅಲ್ಲ, ನಿಮ್ಮ ಜೀವಿತವನ್ನು. ಆಮೆನ್, ಹಲ್ಲೆಲೂಯಾ. ಒಂದು ದಿನಕ್ಕೆ 24 ತಾಸು ಅಂದರೆ ಅದರಲ್ಲಿ ನಾವು 10ರಲ್ಲಿ 1 ಭಾಗವನ್ನು ನಾವು ದೇವರಿಗೆ ನಾವು ಒಪ್ಪಿಸಿಕೊಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ನನ್ನ ಆರ್ಥಿಕತೆ, ಆಮೆನ್, ನಾವು ಹೇಳ್ತೀವಲ್ಲ, ನಿಜವಾಗ್ಲೂ ಹೇಳ್ತಾನೆ. ನಾವು ಒಂದು ವ್ಯಕ್ತಿಯನ್ನು ನಾನು ನೋಡಿದೆ, ಅವರು ಮಾಡ್ತಾ ಇದ್ದಂಥದ್ದು ಒಂದು ಮೊಟ್ಟೆ ಬಿಸ್ನೆಸ್ ಅಷ್ಟೇ. ಮೊಟ್ಟೆನ ತೆಗೆದುಕೊಂಡು ಹೋಗಿ ಅಂಗಡಿಗಳಿಗೆ ಸೈಕಲ್ನಲ್ಲಿ ಕೊಡ್ತಿದ್ದಂಥ ವ್ಯಕ್ತಿ ಇವಾಗ ಅವ್ರ ಪಾಕೆಟಲ್ಲಿ ಬಂದ್ಬಿಟ್ಟು ಯಾವಾಗಲೂ ಏರ್ ಟಿಕೆಟ್ಸ್ಗಳು ಯಾವಾಗಲೂ ಇರ್ತದೆ. ಒಳ್ಳೆ ಲಾಟ್ರಿ ಟಿಕೆಟ್ ಇಟ್ಕೊಂಡಿದ್ದಂಗೆ ಏರ್ ಟಿಕೆಟ್. ಯಾಕೆ ಹೆಂಗೆ ಈ ವ್ಯಕ್ತಿ ಅಂದರೆ, ಇವಾಗ ಬಂದ್ಬಿಟ್ಟು ದೇವರು ನನ್ನನ್ನು ಆಶೀರ್ವದಿಸಿದ್ರು ಬ್ರದರ್. ನೋಡಿದ್ರೆ ಕಂಡಿಡಿಯೋಕ್ಕೆ
ನಂಬೋಕೆ ಆಗೋದಿಲ್ಲ ಈ ವ್ಯಕ್ತಿ ಹೇಳ್ತಾ ಇರೋ ಸಾಕ್ಷಿ ನಿಜಾನ ಅಂತ. ಆದರೆ ನಾನು ಕೇಳಿದೆ, ಬ್ರದರ್ ಇವಾಗ ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಅವ್ರು ಹೇಳಿದ್ರು, ಇವಾಗಲೂ ಮೊಟ್ಟೆ ಬಿಸ್ನೆಸ್ಸೇ ಮಾಡ್ತೀನಿ, ಆದರೆ ಇಂಟರ್ನ್ಯಾಷನಲ್ಗೆ ನಾನು ಎಕ್ಸ್ಪೋರ್ಟ್ ಮಾಡ್ತೀನಿ. ಆಮೆನ್, ಹಲ್ಲೆಲೂಯಾ. ಕಾರ್ಗೋದಲ್ಲಿ ಬೇರೆ ಬೇರೆ ದೇಶಗಳಿಗೆ ಆ ಮೊಟ್ಟೆಗಳು ಹೋಯ್ತದೆ. ಆಮೆನ್, ಹಲ್ಲೆಲೂಯಾ. ಚಿಕ್ಕದಾದಂಥ ನಂಬಿಗಸ್ತಿಕೆಯನ್ನು ನೋಡಿ ದೇವರು ಆಶೀರ್ವದಿಸುವಂಥ ದೇವರು. ಆಮೆನ್. ದೇವರಿಗೆ ಕೊಟ್ಟವನು ಎಂದಿಗೂ ಕೂಡ ದರಿದ್ರರಾಗಿ ಓದದ್ದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಮನಸ್ಸುಂಟು. ಆಮೆನ್, ಹಲ್ಲೆಲೂಯಾ. ಒಂದು ವಿಧವೆಯು ತನ್ನಲ್ಲಿದ್ದಂಥ ಕೆಲವೊಂದು ಆ ಒಂದು ಬೆಳ್ಳಿ ನಾಣ್ಯಗಳನ್ನು ಆ ಒಂದು ಡಬ್ಬಿಯಲ್ಲಿ ಕಾಣಿಕೆಯಲ್ಲಿ ಹಾಕುವುದನ್ನು ಯೇಸು ಸ್ವಾಮಿ ನೋಡ್ತಾ ಇದ್ರು ಅಲ್ವಾ. ಅದನ್ನು ನೋಡ್ತಾ ಇದ್ದಾಗ ಅಯ್ಯಯ್ಯೋ ಅಮ್ಮ ಹಿಂಗೆ ಯಾಕೆ ಮಾಡಿದೆ ಎಂಬುದಾಗಿ ಹೋಗಿ ತೆಗೆದುಕೊಟ್ಟು ಬಿಡಲಿಲ್ಲ. ಯಾಕೆಂದರೆ ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತು, ಆಕೆ ಕೊಟ್ಟಿದ್ದಕ್ಕಿಂತಲೂ 1000 ಪಟ್ಟು ಹೆಚ್ಚಾಗಿ ಆಕೆ ತಿರುಗಿ ಹೊಂದಿಕೊಳ್ತಾಳೆ ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ಯಾಕೆಂದರೆ ಕರ್ತನ ವಾಕ್ಯ ಹೇಳ್ತದೆ, ನೀ ಕೊಟ್ಟು ಪರೀಕ್ಷಿಸಿ ನೋಡು. ಯಾಕೆಂದರೆ ಏನು ಯಾವ ರೀತಿಯಲ್ಲಿ ದೇವರು ಕೊಡ್ತಾರಂತೆ, ಪರಲೋಕದ ದ್ವಾರಗಳನ್ನು ದೇವರು ತೆರೆದು ಸ್ಥಳ ಹಿಡಿಯಲಿಕ್ಕಾಗದಷ್ಟು ದೇವರು ಸುವರಗಳನ್ನು ಸುರಿಸುವಂಥ ದೇವರು. ಆಮೆನ್, ಹಲ್ಲೆಲೂಯಾ. ಸೊ ವೆನ್ ವಿ ಆರ್ ಸೋ ಕಾಶಿಯಸ್ ಅಬೌಟ್ ಅವರ್ ಟೈಟ್ಸ್ ಆ್ಯಂಡ್ ಆಫರಿಂಗ್ಸ್, ಆಮೆನ್, ನಾವು ಎಷ್ಟು ಗಮನವುಳ್ಳವರಾಗಿ ನಮ್ಮ ಕಾಣಿಕೆ ಹೋಯ್ತಾ ದಶಮ ಭಾಗ ದೇವರು ಕೊಟ್ಟಿದ್ದೀವ ಅನ್ನೋದನ್ನು ಸ್ಟ್ರಿಕ್ಟ್ ಆಗಿರುವಂಥ ನಾವುಗಳು ಆರ್ಥಿಕವಾಗಿ ಮಾತ್ರ ಅಲ್ಲ, ಆತ್ಮಿಕವಾಗಿಯೂ ಆಮೆನ್ ನೀ ಸಮೃದ್ಧಿಯಾಗಿರ್ಬೇಕೆನ್ನುವಂಥದ್ದೇ ದೇವರ ಒಂದು ಆಲೋಚನೆ. ಎಷ್ಟು ಜನ ಆಮೆನ್ ಎಂಬುದಾಗಿ ಹೇಳ್ತೀರಾ? ಹಲ್ಲೆಲೂಯಾ. ಈ ಒಂದು ತಿಂಗಳಿನ ಮೊದಲನೇ ದಿನ ಆಮೆನ್ ನಿಮ್ಮ ಒಂದು ದಶಮ ಭಾಗಗಳು, ನಿಮ್ಮ ಹಣವು ಆಮೆನ್ ನಿಮ್ಮ ಕಾಣಿಕೆಗಳ ಬಗ್ಗೆ ಅಲ್ಲ ನಾ ಮಾತನಾಡ್ತಾ ಇರೋದು. ಅದರಲ್ಲಿ ನೀವು ನಂಬಿಗಸ್ತರಾಗಿದ್ದೀರಾ. ಆದರೆ ನಾ ಮಾತನಾಡ್ತಾ ಇರೋದು ಇನ್ನೊಂದು ಭಾಗ. ಆಮೆನ್, ದೇವರ ವಾಕ್ಯ ಮುಖ್ಯನಾ, ನಮಗೆ ಪ್ರಾರ್ಥನೆ ಮುಖ್ಯನಾ? ಆಮೆನ್, ಹಲ್ಲೆಲೂಯಾ. ಕೆಲವೊಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತಿರ್ತೇವೆ, ಆದರೆ ದೇವರ ವಾಕ್ಯದಲ್ಲಿ ಇರುವಂಥದ್ದನ್ನು ನಾವು ನಡೆಯೋದಕ್ಕೆ ನಾವು ಒಪ್ಪಿಸಿಕೊಡೋದಿಲ್ಲ. ಆಮೆನ್, ಹಲ್ಲೆಲೂಯಾ. ಅದನ್ನು ಧ್ಯಾನಿಸೋದಿಲ್ಲ, ಅದನ್ನು ಅಲ್ಲೇ ಮಾಡಬೇಕೆನ್ನುವಂಥ ನಮಗೆ ಮನಸ್ಸು ಬರಲ್ಲ. ಆಮೆನ್, ಯಾವುದು ಮುಖ್ಯ ಎಂಬುದಾಗಿ ಕೇಳಿದಾಗ ಆಮೆನ್ ಒಬ್ಬ ವ್ಯಕ್ತಿ ಒಬ್ಬ ದೇವಸೇವಕರು ಹೇಳಿದ್ರಂತೆ, ಆಮೆನ್ ಯಾವುದು ಈ ಮುಖ್ಯ ಅಂತ ಹೆಂಗೆ ತಿಳ್ಕೊಬೇಕಂದ್ರೆ, ನೀವು ಉಸಿರನ್ನು ಬಿಡೋದು ಮುಖ್ಯನಾ, ಉಸಿರು ಎಳ್ಕೊಳ್ಳೋದು ಮುಖ್ಯನಾ ಅನ್ನೋದು ನೀನೇ ನಿರ್ಧಾರ ಮಾಡು. ಹಲ್ಲೆಲೂಯಾ. ವಿಚ್ ಒನ್ ಈಸ್ ಇಂಪಾರ್ಟೆಂಟ್? ನೀವೇ ಹೇಳ್ರಿ, ಉಸಿರು ಎಳ್ಕೊಳ್ಳೋದು ಮುಖ್ಯನಾ, ಉಸಿರು ಬಿಡೋದು ಮುಖ್ಯನಾ? ಯಾವುದು ಬಿಟ್ರೂ ಹೋಯ್ತಲ್ಲಿ ಇನ್ನೊಂದು. ಹಲ್ಲೆಲೂಯಾ. ಅದೇ ಥರನೇ ಆಮೆನ್ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಆಮೆನ್ ಯಾವ ರೀತಿಯಲ್ಲಿ ನಾವು ಕೊಡೋದು ಯಾವ ಮುಖ್ಯನೋ ಅದಕ್ಕಿಂತಲೂ ಮುಖ್ಯವಾದದ್ದು ಒಂದಿದೆ. ಅದೇ ನಮ್ಮ ಒಂದು ಜೀವಿತದಲ್ಲಿ ದೇವರಿಗೆ ಅಂತ ದಶಮ ಭಾಗವನ್ನು ದೇವರ ಸಮ್ಮುಖದಲ್ಲಿ ಕೊಡುವಂಥದ್ದು. ಆಮೆನ್, ಹಲ್ಲೆಲೂಯಾ. ಯಾಕೆ ನಾವು ತೀರ್ಮಾನ ಮಾಡಬಾರ್ದು, ನಾನು ಪ್ರಾರ್ಥನೆ ಇಲ್ಲದೆ ಈ ಒಂದು ತಿಂಗಳು ಒಂದು ದಿನಾನೂ ನಾ ಇರಲ್ಲ, ನಾನು ದೇವರ ವಾಕ್ಯವನ್ನು ಓದದೆ ಒಂದು ದಿನಾನೂ ನಾನು ಇರೋದಿಲ್ಲ. ಆಮೆನ್, ಹಲ್ಲೆಲೂಯಾ. ಎಷ್ಟು ಜನ ನನ್ನೊಂದಿಗೆ ನಿರ್ಧಾರ ಮಾಡ್ತೀರಾ? ನಿಮ್ಮ ಕೈಗಳು ಎತ್ತುವಾಗ ದೇವರು ನಿಮ್ಮನ್ನು ಮೇಲೆತ್ತುವ ದೇವರು, ನಿಮ್ಮ ಒಂದು ಆಮೆನ್ ತೀರ್ಮಾನಗಳನ್ನು ಘನಪಡಿಸುವಂಥ ದೇವರು. ಆಮೆನ್, ಹಲ್ಲೆಲೂಯಾ.